ಮಹಾಪ್ರಭು ಶುಕ್ಲೇಶ್ವರ ದೇವಸ್ಥಾನದಲ್ಲೂ ಕೂಡ ಕಾಣಿಸಿಕೊಳ್ತಾ ಇದ್ದಾರೆ. ಒಂಟಿ ಹೋರಾಟದ ದಿಟ್ಟ ಹೆಣ್ಣು ಜನಾರ್ದನ್ ರೆಡ್ಡಿ ಧರ್ಮಪತ್ನಿ ಅರುಣಾ ಲಕ್ಷ್ಮಿ. ಎಂತಹ ಕಠಿಣಾತಿ ಕಠಿಣ ಸನ್ನಿವೇಶದಲ್ಲೂ ಎದೆಗುಂದದೆ ಮುನ್ನಡೆತಾ ಇರುವಂತಹ ಅರುಣಾ ಲಕ್ಷ್ಮಿ ಒಂಟಿ ಹೋರಾಟದ ದಿಟ್ಟ ಹೆಣ್ಣು ಮಗಳು ಜನಾರ್ದನ್ ರೆಡ್ಡಿ ಅವರ ಧರ್ಮಪತ್ನಿ ಅರುಣಾ ಲಕ್ಷ್ಮಿ ಇಂತಹ ಕಠಿಣಾತಿ ಕಠಿಣ ಸನ್ನಿವೇಶದಲ್ಲೂ ಕೂಡ ಎದೆಗುಂದದೆ ಮುನ್ನಡೆದಿದ್ದಾರೆ ಅರುಣಾ ಲಕ್ಷ್ಮಿ. ಹಲವು ಅಗ್ನಿ ಪರೀಕ್ಷೆಗಳನ್ನ ಏಕಾಂಗಿಯಾಗಿ ಎದುರಿಸಿರುವಂತಹ ಬೆಂಕಿ ಚಂಡು ಅರುಣಾ ಲಕ್ಷ್ಮಿ 2011ರಲ್ಲಿ ಜನಾರ್ದನ್ ರೆಡ್ಡಿ ಮೊದಲ ಬಾರಿ ಅರೆಸ್ಟ್ ಆದ ಕಠಿಣ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿಯ ಜೊತೆ ಯಾರೂ ಇಲ್ಲದೆ ಹೋದಾಗ ಇದ್ದವರೆಲ್ಲ ದೂರ ಆದಾಗ ಅರುಣಾ ಲಕ್ಷ್ಮಿ ಒಬ್ಬಂಟಿಯಾಗಿ ನಿಂತಿದ್ರು. ಒಬ್ಬಂಟಿಯಾಗಿಯೇ ಹೋರಾಟದ ಕಣಕ್ಕೆ ಧುಮುಕಿದಂತಹ ದಿಟ್ಟ ನಾರಿ ಅರುಣಾ ಲಕ್ಷ್ಮಿ. ರೆಡ್ಡಿ ಅನುಪಸ್ಥಿತಿಯಲ್ಲಿ ಹಿಂದೊಮ್ಮೆ ಚುನಾವಣೆ ಎದುರಿಸಿದ್ದಂತಹ ಅರುಣಾ ಲಕ್ಷ್ಮಿ ಅವರಿಗೆ ಈಗ ಮತ್ತೆ ಹೊಸದಾಗಿ ಚುನಾವಣೆ ದೊಡ್ಡ ವಿಚಾರ ಅಲ್ಲ, ಮೊದಲೇ ಗೆದ್ದವರು. ಈಗ ಮತ್ತೊಮ್ಮೆ ಜನಾರ್ದನ್ ರೆಡ್ಡಿ ಅರೆಸ್ಟ್ ಆಗಿದ್ದಾರೆ. ಜೈಲು ಪಾಲಾದ್ರೂ ಕೂಡ ಕುಗ್ಗಿಲ್ಲ ಅರುಣಾ ಲಕ್ಷ್ಮಿ. ತಮ್ಮನ್ನು ನಂಬಿದಂತಹ ಗಂಗಾವತಿ ಕ್ಷೇತ್ರದ ಕಾರ್ಯಕರ್ತರ ಜೊತೆಗೆ ನಿಕಟ ಸಂಪರ್ಕವನ್ನ ಹೊಂದಿದ್ದಾರೆ. ಪತಿಯನ್ನ ಉಳಿಸಿಕೊಳ್ಳಲು ನಿರಂತರವಾಗಿ ಕಾನೂನು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಪತಿಯನ್ನ ಉಳಿಸಿಕೊಳ್ಳಲು ಪತ್ನಿಯಾಗಿ ಏನ್ ಮಾಡಬೇಕು, ದೇವರ ಮೊರೆ ಹೋಗಬೇಕು, ದೇವರ ಮೊರೆಯನ್ನು ಕೂಡ ಹೋಗ್ತಾ ಇದ್ದಾರೆ. ಅಗತ್ಯ ಬಿದ್ದರೆ ಗಂಗಾವತಿ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ದಿಟ್ಟ ಮಹಿಳೆ. ಹಿಂದೊಮ್ಮೆ ಜನಾರ್ದನ್ ರೆಡ್ಡಿ ಅವರು ಜೈಲಿಗೆ ಹೋದಾಗ್ಲೂ ಕೂಡ ಯಾರೋ ಬರ್ತಾರೆ ಅಂತ ಹೇಳಿ ಕಾಯಿಲೆ ಇಲ್ಲ, ಯಾರಿಲ್ದೆ ಹೋದ್ರು ನಮ್ಮ ಮನೆಯವ್ರ ಜೊತೆಗೆ ನಾನು ನಿಂತ್ಕೊಂಡಿದ್ದೀನಿ ಅಂತ ನಿಂತ್ಕೊಂಡಿರುವಂತಹ ವೀರ ಮಹಿಳೆ ಅರುಣಾ ಲಕ್ಷ್ಮಿ. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತಹ ಜನಾರ್ದನ್ ರೆಡ್ಡಿ ಅವರು ಈ ಹಿಂದೆಯೂ ಕೂಡ 2011ರಲ್ಲಿ ಜನಾರ್ದನ್ ರೆಡ್ಡಿ ಅವರು ಮೊದಲ ಬಾರಿ ಅರೆಸ್ಟ್ ಆಗಿದ್ರು. ಆಗ್ಲೂ ಕೂಡ ಅರುಣಾ ಲಕ್ಷ್ಮಿ ಅವರು ಜೊತೆಗಿದ್ರು. ಗಂಡನ ಜೊತೆಗೆ ಹೆಂಡತಿ ಇರೋದು ಅದು ಸಹಜ. ಗಂಡ ಏನೇ ಮಾಡಿದ್ರು ಕೂಡ ಹೆಂಡತಿ ಅವ್ರ ಜೊತೆ ನಿಂತ್ಕೊಳ್ಳೋದು ಇದು ಸಹಜ. ಗಂಗಾವತಿ ಕ್ಷೇತ್ರದ ಬಗ್ಗೆ ಮಾತನಾಡುವುದಾದ್ರೆ ಈಗ ಈ ಗಂಗಾವತಿ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕರ್ತರನ್ನ ನಿಭಾಯಿಸುವಂತ ಶಕ್ತಿಯನ್ನ ಅರುಣಾ ಲಕ್ಷ್ಮಿ ಅವರು ಹೊಂದಿದ್ದಾರೆ. ನಿಭಾಯಿಸ್ತಾ ಇದ್ದಾರೆ ಕೂಡ. ನಿರಂತರವಾಗಿ ಮಾತುಕತೆ ನಡೆಸ್ತಾ ಇದ್ದಾರೆ. ಯಾರಿಗೇನು ಪ್ರಾಬ್ಲಮ್ ಆಯ್ತು, ಎಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಒಂದು ಲೀಡರ್ಶಿಪ್ ಕ್ವಾಲಿಟಿಯಲ್ಲಿ ಅರುಣಾ ಲಕ್ಷ್ಮಿ ಅವರು ನಿಂತ್ಕೊಂಡಿದ್ದಾರೆ. ಹಾಗೆ ಪತಿಯನ್ನ ಉಳಿಸಿಕೊಳ್ಳಲಿಕ್ಕೆ ನಿರಂತರವಾಗಿ ಕಾನೂನು ಹೋರಾಟ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಎಲ್ಲಾ ದೇವಸ್ಥಾನಗಳನ್ನು ಕೂಡ ಸುತ್ತಿ ಗಂಡನ ಒಂದು ಜೈಲಿನಿಂದ ವಾಪಸ್ ತರೋಕೆ ಏನೇನು ಬೇಕು ಅಂದ್ರೆ ಕಾನೂನಿನ ಹೋರಾಟದ ಜೊತೆಗೆ ದೇವರ ಒಂದು ಇದು ಆಗೋಗ್ಲಿ, ಆಶೀರ್ವಾದವು ಇದ್ದು ಹೋಗ್ಲಿ ಅಂತ ಹೇಳಿ ದೇವಸ್ಥಾನಗಳಿಗೂ ಕೂಡ ಭೇಟಿಯನ್ನ ನೀಡ್ತಾ ಇದ್ದಾರೆ. ಅಗತ್ಯ ಬಿದ್ದರೆ ಗಂಗಾವತಿ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತ ಸುಳಿವನ್ನ ಕೂಡ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.